ನೋಡು ಷಣ್ಮುಖ, ಆ ಕಾಲ್ಗೆಜ್ಜೆ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಅದನ್ನ ಕಣ್ಣಾರೆ ನೋಡೂ ಇಲ್ಲ. ಹೌದೌದು, ನಿನ್ನೆ ನ್ಯೂಸಲ್ಲಿ ಬಂತು, ನಾವು ನಂಬಿಟ್ವಿ. ಮಾಯಾ, ನೀನು ಯಾಕೆ ಒಂದು ನಾಟಕದ ಕಂಪನಿನ ಶುರು ಮಾಡಬಾರ್ದು? ಕರೆಕ್ಟ್ ಐಡಿಯಾ. ಆಕ್ಚುಲಿ ನಾನು ನಾಟಕದ ಕಂಪನಿ ಓಪನ್ ಮಾಡಿ ನಿನ್ನ ತಂಗಿನ ಅದರಲ್ಲಿ ಬೀದಿ ನಾಟಕ ಮಾಡ್ಸೋಣ ಅನ್ಕೊಂಡಿದ್ದೀನಿ. ಅಲ್ಲ, ಹೆಜ್ಜೆನೂ ತಗೊಂಡು ನಾನೇನು ಮಾಡೇ ಇಲ್ಲ ಅಂತ ನಾಟಕ ಮಾಡ್ತಿದ್ಯಲ್ಲ, ನೀನಂತ ಮಹಾನ್ ನಟಿ, ಅಭಿನೇತ್ರಿ. ನಾನು ಅಭಿನೇತ್ರಿ? ವಾಹ್ ವಾಹ್ ವಾಹ್, ಥ್ಯಾಂಕ್ ಯು ಷಣ್ಮುಖ. ಹೌದು, ಆ ಗೆಜ್ಜೆ ತಗೊಂಡಿದ್ದು ನಾನೇ. ಏನಿವಾಗ? ಮಾಯಕ, ಗೆಜ್ಜೆ ಎಲ್ಲಿದೆ ಅಂತ ಹೇಳಿ ಮಾಯಕ. ಅದು ಮುದ್ದು ಮಾವ ಪ್ರೀತಿಯಿಂದ ಕೊಡ್ಸಿದ್ದ ನನಗೆ, ದಯವಿಟ್ಟು ಹೇಳಿ ಮಾಯಕ. ಓ, ಆಸೆಯಿಂದ ಕೊಡ್ಸಿದಲ್ವಾ? ಇದನ್ನ ನೀನು ನನಗೆ ಮುಂಚೆನೇ ಹೇಳ್ಬೇಕಲ್ವಾ ಬೆಳ್ಳಿ? ಇಷ್ಟೊತ್ತಿಗೆ ಅದು ನಿನ್ನ ಕೈಗೆ ಸೇರೋ ಹಾಗೆ ಮಾಡ್ತಿದ್ದೆ. ಹಾಗಾದ್ರೆ ಆ ಗೆಜ್ಜೆ ಎಲ್ಲಿದೆ ಅಂತ ನಿಮಗೆ ಗೊತ್ತಾ? ಹೇಳಿ ಮಾಯಕ, ಎಲ್ಲಿದೆ ಅಂತ, ನಾನು ಈಗಲೇ ಹೋಗಿ ತಗೋತೀನಿ. ನನಗನ್ಸೋ ಪ್ರಕಾರ ಮೇ ಬಿ ಕಿಚನಲ್ಲಿರೋ ಶೆಲ್ಫ್ ಮೇಲೆ ಇಟ್ಟಿದ್ದೀನಿ ಅಂತ ಅನ್ಸುತ್ತೆ. ಹಾ, ಅಲ್ಲೇ ಇರಬೇಕು. ಬೇಗ ಹೋಗಿ ತಗೋ. ಬೆಳ್ಳಿ, ಏನು ಯೋಚನೆ ಮಾಡ್ತಿದ್ಯಾ? ಹೋಗು ಹೋಗು, ನೋಡು. ಷಣ್ಮುಖ, ಯಾಕೆ ಸೀರಿಯಸ್ ಆಗಿದೆಯಾ? ವೈ ಸೋ ಸೀರಿಯಸ್ ಷಣ್ಮುಖ? ಓಕೆ ಓಕೆ, ಕಾಮ್ ಡೌನ್, ಕಾಮ್ ಡೌನ್. ಮಾಯಕ, ಮಾಯಕ, ಅಡ್ಗೆ ಮನೆ ಎಲ್ಲ ಹುಡುಕ್ತೆ ಮಾಯಕ. ನನ್ ಗೆಜ್ಜೆ ಎಲ್ಲೂ ಸಿಗ್ಲಿಲ್ಲ ಮಾಯಕ. ಎಲ್ಲಿದೆ ಅಂತ ಹೇಳಿ ಮಾಯಕ. ಗೆಜ್ಜೆ ನನಗೆ ಬೇಕು. ಹುಡ್ಕು, ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಹುಡುಕು. ಬೆಳ್ಳಿ ಮಾಯಕ, ಮಾಯಕ, ನಿಮ್ ಕೈ ಹೋಗಿದ್ದೀನಿ ಮಾಯಕ. ಮುದ್ದು ಮಾವ ಕೊಡ್ತಿದ್ದ ಗೆಜ್ಜೆ ಎಲ್ಲಿದೆ ಅಂತ ಹೇಳಿ ಮಾಯಕ. ಬೇಕಾದ್ರೆ ನಿಮ್ ಕೈ ಹೋಗಿದ್ದೀನಿ ಮಾಯಕ. ಬೆಳ್ಳಿ, ಅಡುಗೆ ಮನೇಲಿ ಸಿಗ್ಲಿಲ್ವಾ? ನೀನು ಹಾಕೊಂಡಿದ್ದ ಗೆಜ್ಜೆಗೆ ನಿಜವಾಗ್ಲೂ ಕಾಲೇನಾದ್ರು ಬಂತ ಅಂತ ಡೌಟ್ ಆಗ್ತಿದೆ. ನೀನೇನ್ ಹೇಳ್ತೀಯಾ? ನಿನ್ನ ಕೊಬ್ಬು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಅವ್ಳಿಗೆ ಯಾಕೆ ಮಾತಾಡಿಸಿದೆ ನೀನು? ಮಾಯಕ, ಮಾಯಕ, ದಯವಿಟ್ಟು ನನ್ನ ಗೆಜ್ಜೆ ಎಲ್ಲಿದೆ ಅಂತ ಹೇಳಿ ಮಾಯಕ, ಪ್ಲೀಸ್ ಮಾಯಕ. ನಾನು ತಗೊಂಡಿಲ್ಲ ಅಂತ ಹೇಳಿದ್ರು ಯಾರೂ ನಂಬ್ತಿಲ್ಲ, ನಾನು ತಗೊಂಡಿದ್ದೀನಿ ಅಂತ ಹೇಳಿದ್ರು ಯಾರೂ ನಂಬ್ತಾ ಇಲ್ಲ. ನನ್ನ ಏನ್ ಮಾಡು ಅಂತೀರಾ? ಅಲ್ಲಪ್ಪ, ಈ ಕಾಲ ತುಂಬಾ ಬದಲಾಗೋಗಿದೆ. ಈ ಕಾಲದಲ್ಲಿ ಎಲ್ರಿಗೂ ನಂಬಿಸೋದು ತುಂಬಾ ಕಷ್ಟ ಆಗೋಗಿದೆ. ಸರಿ, ಅಳ್ಬೇಡ ಬೆಳ್ಳಿ, ನನಗೆ ಈಗ ನೆನಪಾಯ್ತು. ಮಾಯಕ, ಎಲ್ಲಿದೆ ಅಂತ ಹೇಳಿ ಮಾಯಕ. ನಾನು ಈಗಲೇ ಹೋಗ್ತೀನಿ, ಹೇಳಿ ಮಾಯಕ. ನಾನು ಆ್ಯಕ್ಚುಲಿ ಅಡುಗೆ ಮನೆಗೆ ಹೋದಾಗ ತೊಗೊಂಡು ಬಂದಿದ್ದೆ, ಆದರೆ ಆಮೇಲೆ ಅಲ್ಲಿಂದ ನನ್ನ ರೂಮಿಗೆ ತೊಗೊಂಡೋಗಿ ಅಲ್ಲಿಟ್ಟಿದ್ದೀನಿ. ನೀನು ಟೆನ್ಷನ್ ಮಾಡ್ಕೋಬೇಡ ಬೆಳ್ಳಿ. ಏನು ಗೊತ್ತಾ, ನೀನು ಡೈರೆಕ್ಟಾಗಿ ನನ್ನ ರೂಮ್ ಹೋಗಿ ನೋಡು, ಅಲ್ಲೇ ಸಿಕ್ಕೇ ಸಿಗುತ್ತೆ. ನೀನು ಅದನ್ನು ಖುಷಿಯಾಗಿ ತಗೊಂಬಾ. ಹೋಗು ಬೆಳ್ಳಿ. ಬೆಳ್ಳಿ, ಬೆಳ್ಳಿ, ಹೋಗ್ಬೇಡ. ಹೋಗಲ್ ಬೇಜಾರು ಮಾಡ್ಕೋಬೇಡ ಷಣ್ಮುಖ ಅವರೇ. ಸಿಕ್ತಂತ ಷಣ್ಮುಖ. ತುಂಬಾ ಮಾಡ್ತಿದ್ಯಾ ಮಾಯಾ, ತುಂಬಾ ಮಾಡ್ತಿದ್ಯಾ ನೀನು. ಅನುಭವಿಸ್ತೀಯ. ನಿನ್ನಂತ ಬಚ್ಚಗಳ ಮಾತಿಗೆಲ್ಲ ನಾನು ಕೇರ್ ಮಾಡಲ್ಲ ಕಣ. ಅನುಭವಿಸೋ ಹಾಗೆ ಮಾಡ್ತೀನಿ, ನೋಡ್ತಾ ಇರು ಮಾಯಾ. ಬೆಳ್ಳಿಗೆ ತೊಂದರೆ ಕೊಡ್ತೀಯ ಅಲ್ವಾ? ಎದ್ದೇಳಿ ಮೇಲೆ, ಎದ್ದೇಳಿ. ಬೆಳ್ಳಿ, ಬೆಳ್ಳಿ, ಏನು ಹುಡುಕ್ತಿದ್ಯಾ? ಬೆಳ್ಳಿ, ನಿನ್ನೆ ಕೇಳ್ತಿರೋದು. ಬೆಳ್ಳಿ, ಏನು ಹುಡುಕ್ತಿದ್ಯಾ ಅಂದೆ. ಮಾಯಕ, ನನ್ ಗೆಜ್ಜೆ ಇಲ್ಲೇ ಇದೆ ಅಂತ ಹೇಳಿದ್ರು,
ಅದಕ್ಕೆ ಹುಡ್ಕಕ್ ಬಂದೆ. ಬೆಳ್ಳಿದು ಗೆಜ್ಜೆ ಗೆಜ್ಜೆ ಬೆಳ್ಳಿದು. ಬೆಳ್ಳಿ ನಿನ್ನ ಗೆಜ್ಜೆ ನನ್ನ ಹತ್ರ ಇದೆ. ನಾನು ಇದನ್ನು ಏನು ಮಾಡಲಿ? ಇಲ್ಲಿ ಒಂದೇ ಒಂದು ಗೆಜ್ಜೆ ಇದೆಯಲ್ಲ. ನಿಂದು ಇನ್ನೊಂದು ಗೆಜ್ಜೆ ಕೊಡ್ಸೋದಲ್ದೆ ನಿನ್ನನ್ನು ನನ್ನೊಳಗೆ ಮಾಡ್ತಾರಂತೆ. ಮಾಯವರು ಹಾಗಂತ ಹೇಳಿದ್ದಾರೆ. ಹ್ಞೂ ನಿಜ ಬೆಳ್ಳಿ. ಒಂದು ನಿಮಿಷ ಇರು, ಫೋನ್ ಬರ್ತಿದೆ. ಹಲೋ ಹಲೋ, ನೀವು ಹೇಳ್ತಿರೋದು ಕೇಳಿಸ್ತಾ ಇಲ್ಲ. ಒಂದು ನಿಮಿಷ. ದೇವ್ರೆ, ಎಲ್ಲೋಯ್ತಪ್ಪ ಇದು. ಮಾಯಕ ನಿಮ್ಮ ರೂಮ್ ಎಲ್ಲ ಹುಡುಕ್ತೆ ಮಾಯಕ, ಅದೇ ಗೆಜ್ಜೆ ಎಲ್ಲೂ ಸಿಗ್ತಿಲ್ಲ ಮಾಯಕ. ದಯವಿಟ್ಟು ಗೆಜ್ಜೆ. ಏನಿದೆಲ್ಲ? ಅವಳು ನಿಮ್ಮನ್ನ ಬೇಕೋ ಬೇಕೋ ಮನೆ ತುಂಬ ಓಡಾಡಿಸಿದಾಳೆ, ಅರ್ಥ ಮಾಡ್ಕೊಳ್ಳಿ. ಇಷ್ಟೊತ್ತು ಷಣ್ಮುಗನ್ ಮುಗೀತು, ಈಗ ಇವಳು ಶುರು ಆಯ್ತು. ಗೆಜ್ಜೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಯಾಕೆ ಈಗ ಸತಾಯಿಸ್ತಾ ಇದೆಯಾ ಅವ್ರನ್ನ? ನಿನಗೆ ಬುದ್ಧಿ ಇಲ್ವಾ? ನಿನ್ಗೇನು ಅನ್ಸಲ್ವಾ? ಹೋಗ್ಲಿ. ಐಶು ಸುಮ್ಮನೆ ಐಶು, ಗೆಜ್ಜೆ ಸಿಗೋದು ಮುಖ್ಯ. ಮಾಯಕ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಮಾಯಕ. ಗೆಜ್ಜೆ ಎಲ್ಲಿದೆ ಅಂತ ಹೇಳಿ ಮಾಯಕ. ನೀನು ಇಷ್ಟೊಂದು ಕೇಳ್ಕೊತಿದ್ಯಾ, ಆದರೆ ನನಗೆ ನೆನಪಾಗ್ತಿಲ್ಲ. ಏನು ಮಾಡಲಿ? ಮಾಯಕ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಮಾಯಕ. ದಯವಿಟ್ಟು ಈಗೆಲ್ಲ ಆಟ ಆಡಿಸ್ಬೇಡಿ ಮಾಯಕ. ನೀನು ಇಷ್ಟೊಂದು ಅಳ್ತಿದ್ಯಾ, ಆದರೆ ನನಗೆ ನೆನಪಾಗ್ತಿಲ್ಲ ಬೆಳಿ. ಸರಿ, ಒಂದು ನಿಮಿಷ ಇರು, ನಿನಗೋಸ್ಕರ ಮತ್ತೆ ನೆನಪು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಅವ್ರ ಹತ್ರ ಯಾವ ಗೆಜ್ಜೆನೂ ಇಲ್ಲ. ನಿಮ್ ಕಷ್ಟ ಕೊಟ್ಟು ಅವ್ರು ಖುಷಿ ಪಡ್ತಾ ಇದ್ದಾರೆ. ಐಶು, ನೀನು ಸುಮ್ಮನೆ ಐಶು. ಅಕ್ಕ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಅಕ್ಕ. ಮುತ್ತು ಮಾವ ಕೊಟ್ಟಿರೋ ಹುಡುಗೋರೆ ಅಕ್ಕ. ಅದಿಲ್ಲದೆ ನನಗೆ ಉಸಿರು ನಿಂತೋದಾಗ ಆಗ್ತಿದೆ ಅಕ್ಕ. ಬೆಳ್ಳಿ ನೆನ್ಪಾಯ್ತು. ಹೇಳಿ ಅಕ್ಕ, ಎಲ್ಲಿದೆ ಅಕ್ಕ? ನೀನು ಯಾವಾಗಲೂ ಚಿತ್ರಕ ಅಂತ ನೆನ್ಪು ಮಾಡ್ಕೋತಿರ್ತೀಯಲ್ಲ, ಅದಕ್ಕೆ ಮುತ್ತು ಮಾವನ ರೂಮಲ್ಲಿರೋ ಚಿತ್ರನ ಫೋಟೋ ಮುಂದೆ ಇಟ್ಟಿದ್ದೀನಿ. ನಿಜವಾಗ್ಲೂ ಮುತ್ತು ಮಾವ ಕೊಟ್ರೆ ಚಿನ್ನದ ಗೆಜ್ಜೆ ಅವ್ರ ರೂಮಲ್ಲೇ ಇದೆಯಾ? ಚಿತ್ರಕ್ಕನ ಫೋಟೋ ಮುಂದೆನೇ ಇದೆಯಾ? ನಿಜ ಹೇಳಿ ಮಾಯಕ. ನಿನ್ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ? ಅಲ್ಲಿ ಟೇಬಲ್ ಮೇಲೆ ಇದೆ ಅಂತ ಹೇಳ್ದೆ ತಾನೆ? ಪದೇ ಪದೇ ಕೇಳಿ ನಾನು ತಲೆ ತಿನ್ಬೇಡ ಬೇಡಿ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದೀನಿ, ಹೋಗಿ ತಗೋ. ಸರಿ ಅಕ್ಕ, ಈಗಲೇ ಹೋಗ್ತೀನಿ.
ಸಿಕ್ತು ಐಶು. ಗೆಜ್ಜೆ ಹೇಗೆ ಅವಳ ಕೈಗೆ ಬಂತು? ಐಶು ನೋಡು, ನನ್ನ ಗೆಜ್ಜೆ ನನಗೆ ವಾಪಸ್ ಸಿಕ್ತು. ಮಾಯಕ, ನೀವು ಹೇಳ್ದಾಗೆ ಗೆಜ್ಜೆ ಇರೋ ಜಾಗದಲ್ಲೇ ಇತ್ತು ಮಾಯಕ. ಥ್ಯಾಂಕ್ಸ್ ಮಾಯಕ, ನಿಮ್ಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನೋಡಿದ್ಯಾ ಐಶು, ನೀನು ಹೇಳ್ದಾಗೆ ನಾನು ಹೋಗಿರ್ಲಿಲ್ಲ ಅಂದಿದ್ರೆ ನನ್ನ ಗೆಜ್ಜೆ ನನಗೆ ವಾಪಸ್ ಸಿಗ್ತಾನೆ ಇರಲಿಲ್ಲ. ನೋಡಿದ್ಯಾ, ನಾನು ಹೋಗಿದ್ದಕ್ಕೆ ನನ್ನ ಗೆಜ್ಜೆ ನನಗೆ ವಾಪಸ್ ಸಿಕ್ಕಿದ್ದು. ಮಾಯಕ, ನಿಮ್ಮಿಂದನೇ ನನಗೆ ಗೆಜ್ಜೆ ಸಿಕ್ಕಿದ್ದು. ತುಂಬ ಥ್ಯಾಂಕ್ಸು. ಮಾಯಾ, 1 ನಿಮಿಷ. ಅದಕ್ಕೆ ಗೆಜ್ಜೆ ಮಾಯಿಂದ ಸಿಕ್ತು ಅಂತ ಹೇಳ್ತಾ ಇದ್ದೀರಲ್ಲ, ಅದು ಕಳ್ದೋಗೋದಕ್ಕೆ ಅವಳೇ ಕಾರಣ ಅಂತ ನಿಮ್ಗೆ ಗೊತ್ತಿಲ್ವಾ? ಮಾಯಾ, ನಿಂಗೊಂದು ವಿಷಯ ಗೊತ್ತಾ? ನನ್ನ ಪ್ರೀತಿ ನಿಜ ಆಗಿದ್ರೆ ಗೆಜ್ಜೆ ಸಿಕ್ಕೇ ಸಿಗುತ್ತೆ ಅಂತ ಮುತ್ತಣ್ಣ ಹೇಳಿದ್ದ. ನೋಡು, ಅದೇ ನಿಜ ಆಗೋಯ್ತು. ಅಂದ್ರೆ ಮುತ್ತಣ್ಣಂಗೆ ಬೆಳ್ಳಿ ಅದಕ್ಕೆ ಮೇಲಿರೋ ಪ್ರೀತಿ ನಿಜವಾದದ್ದು. ನೀನ್ ಯಾವತ್ತು ಅಣ್ಣನ ಪ್ರೀತಿನ ಗಳಿಸೋಕ್ಕಾಗಲ್ಲ, ತಿಳ್ಕೊ. ಕಳ್ಳಿ. ಯಾರನ್ನೇ ಕಳ್ಳಿ ಅಂತಿದ್ಯಾ? ಗೆಜ್ಜೆ ಕದ್ದು ಈಗ ಕರೆಕ್ಟಾಗಿ ಎಲ್ಲಿದೆ ಅಂತ ಹೇಳ್ತಿದ್ಯಾ ಅಂದಮೇಲೆ ನೀನ್ ಕಳ್ಳಿನೇ ತಾನೇ? ಅದಲ್ಲಿ ಇರ್ಬೋದು ಅಂತ ನಾನು ಗೆಸ್ ಮೇಲೆ ಹೇಳ್ದೆ ಅಷ್ಟೇ. ಅದು ನಿಜವಾಗ್ಲೂ ಅಲ್ಲೇ ಇರುತ್ತಂತ ನನಗೇನು ಗೊತ್ತಿತ್ತು? ನಿನ್ ಗೆಸ್ ಎಲ್ಲ ಟುಸ್ ಆಗೋಯ್ತು ಮಾಯಾ. ನೀನೇನ್ ಜ್ಞಾನಿ ಅನ್ಕೊಂಡಿದ್ಯಾ ಎಲ್ಲ ಕರೆಕ್ಟಾಗಿ ಹೇಳೋಕೆ? ನಿನ್ಗೊಂದು ವಿಷಯ ಹೇಳ್ತೀನಿ ಕೇಳು. ಅದಕ್ಕೆ ವಿಷಯಕ್ಕೆ ಬಂದ್ರೆ ಸರಿ ಇರಲ್ಲ. ಐಶು, ಗೆಜ್ಜೆ ಸಿಕ್ತಲ್ಲ, ಜಗಳ ಯಾಕೆ ಮಾಡ್ತಿದ್ಯಾ? ಸುಮ್ಮನೆ ಇರೋ. ಮಾಯಾ ವಿಷ ಸರ್ಪ ಇದ್ದಾಗೆ, ಅವಳನ್ನ ಯಾವುದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡಿ. ಅದಕ್ಕೆ ಹುಷಾರಾಗಿರ್ಬೇಕು. ಪ್ರೇಮ್, ಹೇಳಿ ಮಾಯ ಅವರೇ. ನಾನು ನಿಮಗೆ ಬೆಳ್ಳಿ ಗೆಜ್ಜೆ ಕೊಟ್ಟಿದ್ನಲ್ಲ, ಎಲ್ಲಿದೆ? ಇಲ್ಲೇ ಇದೆ. ಇಲ್ಲೇ ಇದೆ, ಅಲ್ಲಿದೆ, ಎಲ್ಲ ನನಗೆ ಬೇಡ. ನನಗೆ ಇವಾಗ ಗೆಜ್ಜೆ ಬೇಕು, ಕೊಡಿ. ಸಮಾಧಾನ, ತಗೊಂಡ್ ಬರ್ತೀನಿ. ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ನೀವ ಗೆಜ್ಜೆನ ಎಲ್ಲಿ ಹುಡುಕಿದ್ರು ಸಿಗಲ್ಲ ಬಿಡಿ. ಆ ಗೆಜ್ಜೆ ಎಲ್ಲಿದೆ ಅಂತ ನನಗೆ ಗೊತ್ತು. ಎಲ್ಲಿದೆ? ಬೆಳ್ಳಿ ಕಾಲಲ್ಲಿದೆ. ನಾನು ಅಷ್ಟು ಕಷ್ಟಪಟ್ಟು ನಿಮಗೆ ತಂದ್ಕೊಟ್ಟೆ. ನೀವು ನೋಡಿದ್ರೆ ಅಷ್ಟು ಈಸಿಯಾಗಿ ಬೆಳ್ಳಿ ಸಿಗೋ ಹಾಗೆ ಮಾಡಿದ್ದೀರಲ್ಲ. ಇಲ್ಲ ಮಾಯ ಅವರೇ, ನಾನು ಅವ್ರಿಗೆ ಕೊಟ್ಟಿಲ್ಲ. ಬೆಳ್ಳಿ ಗೆಜ್ಜೆ ಮುತ್ತು ಮಾವನ್ ರೂಮಲ್ಲಿ, ಅದು ಆ ಚಿತ್ರನ್ ಫೋಟೋ ಮುಂದೆ ಸಿಕ್ಕಿದೆ. ಇದೆಲ್ಲ ಹೇಗೆ ಸಾಧ್ಯ? ಅದೇ ನನಗೂ ಅರ್ಥ ಆಗ್ತಿಲ್ಲ. ನಿಮ್ಮನ್ನ ನಂಬಿ ಕೊಟ್ಟೆ ನೋಡಿ, ನನಗೆ ಬುದ್ಧಿ ಇಲ್ಲ. ಗೆಜ್ಜೆ ಇಲ್ಲಿಂದ ಮುತ್ತೂರ್ ರೂಮ್ಗೆ ಹೇಗೋಯ್ತು? ಏನ್ ನಡೀತಿದೆ ಇಲ್ಲಿ? ಮೇಡಮ್, ಮಾಯಾ ಮುತ್ತುರಾಜ್ ಮೇಡಮ್. ಮೇಡಮ್, ನಾವು ಪ್ರಿಂಟಿಂಗ್ ಪ್ರೆಸ್ಸಿಂದ ಬಂದಿದ್ದೀವಿ. ಪ್ರಿಂಟಿಂಗ್ ಎಲ್ಲ ರೆಡಿ ಆಗಿದೆ. ಸ್ಯಾಂಪಲ್ ನೋಡಿ ಓಕೆ ಮಾಡಿದ್ರೆ ಪ್ರಿಂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ, ಕೊಡಿ. ಇನ್ನೊಂದು ಕಾರ್ಡು ರೆಡಿ ಆಗಿದೆಯಾ? ಮೇಡಮ್, ಅದು ರೆಡಿ. ತೋರಿಸಿ. ಶುಭ ವಿವಾಹ 24/12/2019. ಮದ್ವೆ ಕಾರ್ಡ್ ಅಂತ ತಂದ್ಕೊಟ್ಟಿದ್ದೀರಾ, ಇದ್ರಲ್ಲಿ ನನ್ನ ಹೆಸರೇ ಇಲ್ಲ. ಹೆಸರೇ ಇಲ್ವಾ? ತಮಾಷೆ ಮಾಡಬೇಡ ಮೇಡಮ್. ಓದು ಹೆಸರಿಲ್ಲ ಅಂದರೆ ಮದುವೆ ಹೇಗೆ ನಡೆಯುತ್ತೆ? ನಾನು ಯಾಕೆ ತಮಾಷೆ ಮಾಡಲಿ? ಇಲ್ಲ ಮೇಡಮ್, ನಾನೇ ಚೆಕ್ ಮಾಡ್ಕೊಂಡು ತಂದಿದ್ದೀನಿ. ಈ ಮನೆ ಹತ್ರನೂ ಚೆಕ್ ಮಾಡಿದ್ದೀನಿ.
ಯಾಕೆ ಮೇಡಮ್ ಮಾಡಿದ್ರಿ ಏನಾಯ್ತು? ಏನ್ರಿ ಇದು? ನನ್ನ ಫೋಟೋ ಮತ್ತೆ ಹೆಸರು ಎಲ್ಲಿದೆ? ಬರೀ ಮುತ್ತು ಮಾವನ್ ಫೋಟೋ ಹೆಸರಿದೆ. ಇಲ್ಲ ಮೇಡಮ್, ನಾನು ಚೆಕ್ ಮಾಡ್ಕೊಂಡೇ ತಂದಿದ್ದೀನಿ. ನಾನು ಸುಳ್ಳು ಹೇಳ್ತಿದ್ರೆ ನೀವೇ ಚೆಕ್ ಮಾಡಿ. ಎಲ್ಲ ಏನೋ ಮಿಸ್ಟೇಕ್ ಆಗಿದೆ ಮೇಡಮ್. ಆದರೆ ಒಂದು ಮಾತ್ರ ಸತ್ಯ, ನಿಮ್ಮ ಮನೆ ಹತ್ರ ಬಂದಾಗ ನಿಮ್ಮ ಹೆಸರು ಫೋಟೋ ಎರಡೂ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಮೇಡಮ್. ಆದರೆ ಮನೆ ಒಳಗಡೆ ಬಂದಮೇಲೆ ಫೋಟೋನು ಕಾಣಿಸ್ತಿಲ್ಲ, ಹೆಸರು ಕಾಣಿಸ್ತಿಲ್ಲ. ಏನೋ ಕಾರ್ಡ್ನ ಚೆನ್ನಾಗಿ ಪ್ರಿಂಟ್ ಮಾಡ್ಕೊಡ್ತೀರಂತ ನಿಮಗೆ ಆರ್ಡರ್ ಕೊಟ್ಟಿದ್ದು. ಆದರೆ ನೋಡಿದ್ರೆ ನನ್ನ ಹೆಸರು ಇಲ್ಲ, ಫೋಟೋನೂ ಇಲ್ಲ. ಇನ್ನೊಂದ್ಸಲ ಎಲ್ಲ ಕರೆಕ್ಟಾಗಿ ಹಾಕಿಸಿ ನನಗೆ ಸ್ಯಾಂಪಲ್ ಕಳಿಸಿ. ಇಲ್ಲಾಂದರೆ ಪ್ರಿಂಟಿಂಗ್ನ ಬೇರೆಯವ್ರಿಗೆ ಕೊಡಬೇಕಾಗತ್ತೆ. ಗೆಟ್ ಔಟ್. ಇಲ್ಲ ಮೇಡಮ್, ಸರಿ ಮಾಡಿಸ್ಕೊಂಬರ್ತೀನಿ. ಮೋಸ್ಟ್ಲಿ ಅಣ್ಣ ಒಬ್ರೆ ಮದ್ವೆ ಆಗ್ತಾರೆ ಅಂತ ಕಾಣಿಸುತ್ತೆ. ಮದ್ವೆ ಹುಡುಗಿ ವೆಡ್ಡಿಂಗ್ ಕಾರ್ಡಿಂದ ಕಾಣೆ ಆಗಿದ್ದಾಳೆ. ಹುಡ್ ಕೊಟ್ಟವ್ರಿಗೆ 1 ಲಕ್ಷ ಬಹುಮಾನ ಅಂತ ಪೇಪರಲ್ಲಿ ಹಾಕ್ಸ್ತೀನಿ. ಏಯ್, ಕಿರ್ಚ್ಬೇಡ, ನನಗೂ ಕಿರ್ಚಕ್ ಬರುತ್ತೆ. ನನ್ನ ಮದ್ವೆ ನಡೆಯಲ್ಲ ಅಂದ್ರೆ ನಿನ್ನ ಮದ್ವೆನೂ ನಡೆಯಲ್ಲ, ನೆನ್ಪಲ್ಲಿರ್ಲಿ. ತಲೆ ಕೆಟ್ಟಿದ್ದೇನೆ ನಿನ್ಗೆ? ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ. ವಿನಾಶಾಯ ಚ ದುಷ್ಕೃತಾಂ